ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಖಾನಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕೆಲಸಗಳಿಗೆ ಮಾಜಿ ಶಾಸಕರೇ ಅಡ್ಡಗಾಲು ಅಂದ್ರು ಶಾಸಕ ವಿಠಲ್ ಹಲ್ಗೇಕರ್. ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ವಿಠಲ್ ಹಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ. ಲೈನ್ ಆಗಿದ್ದಾರೆ 2028 ಎಲೆಕ್ಷನ್ ಬರ್ತೈತೆ ಅಂತ ತಿಳ್ಕೊಳ್ಳಿ. ಅವಾಗ ವಿಠಲ್ ಹಲ್ಗೇಕರ್ ಅವರೇ ನೀವು ಕಾರ್ಯಕರ್ತರಾಗಿ ದುಡಿರಿ, ಮುಖಂಡರಾಗಿ ಬಿಜೆಪಿ ಪಕ್ಷ ಗೆಲ್ಸಿ ಅಂದಾಗ ನೀವು ಯಾರು ಕಚೇರಿ ಅವ್ರಿಗೆ ಹೇಳ್ತಿರೋ ಅಥವಾ ಯಾರಿಗೆ ಹೇಳ್ತೀರಾ ಸರ್? ಇಲ್ಲ, ಅವರು ನಮ್ಗೆ ಹೊರಗೆ ಹಾಕಿದ್ರ ಅವ್ರು ಸೆಲೆಕ್ಟ್ ಮಾಡ್ತಾರಲ್ಲ. ಅದ ನಾ ಸೆಲೆಕ್ಟ್ ಮಾಡಾಕ ನಮ್ಗೆ ಏನ್ ಜವಾಬ್ದಾರಿ ಇರ್ತಾರ. ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರಲ್ಲ ಆ ಪ್ರಕಾರ ನಾವು ಹೋಗ್ಬೇಕು. ಕಚೇರಿ ಸಾಹೇಬ್ಗೆ ಕೊಟ್ಟಿದ್ರ ನಾ ರೆಡಿ ಅದಾರ. ನೀವು ಖುಷಿ? ಎಸ್ ಸಂಪೂರ್ಣ. ಯಾಕಂದ್ರ ಈಗ ನೋಡ್ರಿ, ನಾವು ಒಂದ ಕೈನಲ್ಲಿ ನಾವು MLA ಆಗಿಲ್ಲ, ಎಲ್ಲ ಸಪೋರ್ಟ್ ಮಾಡಿದ್ರ ಆಗ್ತಾರ. ಒಂದು ಓಟ್ ನಲ್ಲಿ ನಾವು ಬರ್ತೇವೆ. ಅದ ಏನ್ ಯಾರು ಸಂಘಟನಾ ಪೈಲಂದ ಏನ ಒಕ್ಕಟ್ಟು ಆಗೋದು ಈಗ ಅದ ಫಸ್ಟ್. ಈಗ 2023ಕ್ಕೆ ನಿಮ್ ಗೂಡು ಬಂದಿತ್ತು ಒಂದು ಅಕ್ಕಿ, ವಿಶೇಷವಾಗಿ MAC ಇಂದ ಬಂದಿದ್ರು, ಪಕ್ಷಕ್ಕೆ ಸೇರ್ಕೊಂಡ್ರು ಸರ್, ವಿಶೇಷವಾಗಿ ಮಾಜಿ ಶಾಸಕರು. ಆ ನಂತರ ಯಾಕೆ ಸರ್ ಇತ್ತೀಚೆಗೆ ಸಾಕಷ್ಟು ಒಂದ್ ರೀತಿ ಇಂಡಿವಿಜುವಲ್ ಆಗಿ ಓಡಾಡ್ತಾವ್ರೆ, ಯಾವುದೇ ಪಕ್ಷದ ಇದ್ರೊಳಗೆ ಇದ್ ಮಾಡ್ತಾ ಇಲ್ಲ? ಏನ್ ಸರ್, ಏನು ಒಂದು ಸುದ್ದಿ ಇದೆ ಸರ್, ಸಾಕಷ್ಟು ಏನಾರು ಬಿಜೆಪಿಯಿಂದ ಏನ್ ಟಿಕೆಟ್ ಆಕಾಂಕ್ಷಿ ಅಂತ ಅವರು ಹೇಳ್ಕೊಂಡು ಓಡಾಡ್ತಾವ್ರೆ. ಯಾರ ಈ ಪಕ್ಷನಲ್ಲಿ ಇದ್ರ ಯಾರೇ ಇರ್ಲಿ, ಹೊರಗಿನ ಬರ್ಲಿ, ಈಗ ಪೈಲಾದಿಂದ ಇರ್ಲಿ, ಅವರು ಕೆಲಸ ಪಾರ್ಟಿ ಸಲುವಾಗಿ ಮಾಡಿದ್ರ ಪಕ್ಷ ತೀರ್ಮಾನ ಮಾಡ್ತಾರೆ. ಪಕ್ಷ ತೀರ್ಮಾನ ಹೆಂಗ್ ಮಾಡ್ತಾರ? ನೀವು ನಾ ಹೇಳಿದ್ದಿಲ್ಲ, ಕಚೇರಿ ಸಾಹೇಬ 35 ವರ್ಷದಿಂದ ಒತ್ತ ಈ ಕಡೆ ಆ ಕಡೆ ಆಗಿಲ್ಲ. ಬಹಳ ಮಂದಿ ಬರ್ತಾರೆ. ಈಗ ನಮ್ಮ ಪಾರ್ಟಿನಲ್ಲಿ ಇಲ್ಲೇ ಖಾನಾಪುರ ಇಲ್ಲ, ಬೇರೆ ಕ್ಷೇತ್ರದಲ್ಲಿ ಬರ್ತಾರೆ. ನಮಗೆ ಅವ್ರಿಗೆ ಹೊರಗೆ ಹಾಕಿ ನಮಗೆ ಟಿಕೆಟ್ ಕೊಡ್ರಿ ಅಂತ ಹೇಳಕ್ ಬರ್ತಾರದ. ಪಾರ್ಟಿ ಹಂಗ ಮಾಡಂಗಿಲ್ಲ. ಯಾರು ದುಡ್ತಾರೆ, ಯಾರು ವ್ಯವಸ್ಥಿತ ಅಟ್ಯಾಚ್ಮೆಂಟ್ ಅದಾರ, ಪಬ್ಲಿಕ್ ಯಾರಿಗೆ ಸಪೋರ್ಟ್ ಅದಾರ ಎಲ್ಲ ನೋಡ್ತಾರೆ. ಈಗ ಏನು ಕಾಂಗ್ರೆಸ್ ಇಲ್ಲ, ಇದೆ ನಮ್ಮ ಪಾರ್ಟಿ ಅಂದ್ರೆ ಬೇರೆ ಪಾರ್ಟಿ ಇದೆ. ಈಗ ಪ್ರತಿ ಕ್ಷೇತ್ರದಲ್ಲಿ ಒಬ್ಬ ಆಡಳಿತ ಅಂದ್ಮೇಲೆ ವಿರೋಧ ಪಕ್ಷದ ಶಾಸಕರು ಇರ್ತಾರೆ, ಮಾಜಿ ಶಾಸಕರು ಇರ್ತಾರೆ. ಏನಾದ್ರು ಆಡಳಿತ ದಿಕ್ ತಪ್ಪಿಸ್ದಾಗ ಎಚ್ಚರಿಸ್ತಾರೆ. ಆದ್ರೆ ಖಾನಾಪುರದಲ್ಲಿ ಏನ್ ಸರ್, ಏನ್ ವಿರೋಧ ಪಕ್ಷದವರು ಯಾರು ಇಲ್ಲ, ಮಾಜಿ ಶಾಸಕರು ಒಂದ್ ಕಡೆ ಇದ್ದಿದ್ದಾರೆ, ಒಂದ್ ಕಡೆ ಇಷ್ಟೆಲ್ಲ ಇದ್ದಿದ್ರು ಸಹ ಯಾಕೆ ಸಮರ್ಥವಾಗಿ ನಿಭಾಯಿಸ್ತಾವ್ರ ವಿರೋಧ ಪಕ್ಷ ಸ್ಥಾನವನ್ನ? ಯಾರೇ ಇಲ್ಲಿ ಮಾಜಿ ಶಾಸಕರು ಇದಾರಲ್ಲ, ಬಹಳ ವಿರೋಧ ಮಾಡ್ತಾರ ಅವರು. ಗೊತ್ತಾಗಂಗಿಲ್ಲ ನಿಮ್ಗೆ, ನೀವು ಹೋಗಿದ್ರೆ ಗೊತ್ತಾಗ್ತಾರೆ. ಒಳಗಿಂದ ಒಳಗೆ ನಡೀತಾರೆ. ಈಗ ಓಪನ್ ನೀವು ಅಪೋಸ್ ಮಾಡಿದ್ರ ಅವ್ರ ಪಕ್ಷ ಕೆಟ್ಟ ಆಗ್ತಾರೆ. ಯಾಕಂದ್ರ ಅವ್ರದೇ ಸರ್ಕಾರ ಅದ. ಈಗ ಇದು ರೋಡ್ ಮಾಡ್ಬೇಡ್ರಿ ಅಂತ ಹೇಳಿದ್ರ ಅವರು ಓಪನ್, ಅವ್ರ ಮಂದಿ ಹೆಂಗ ತೋರಿಸ್ತಾರ. ಆ ಕಾರಣಕ್ಕೆ ಅವರು ಹೊರಗೆ ಬರಂಗಿಲ್ಲ. ಇದು ಇನ್ನೊಬ್ರು ಮಾಜಿ ಶಾಸಕರು ಹೇಗಿದೆ ಸರ್, ಸಪೋರ್ಟ್ ಮಾಡ್ತಾರೆ? ಇದು ಹೆಸರು ಹೇಳ್ರಿ. ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಅವರು ಅದರ್ಲ ಪಾರ್ಟ್ನಲ್ಲಿ. ಅದ DCC ಬ್ಯಾಂಕ್ ನಲ್ಲಿ ನಿನ್ನೆ ಒಂದ್ ಚರ್ಚೆ ಆಯ್ತು ಡಿಸ್ಟ್ರಿಕ್ಟ್ ಲೆವೆಲ್. ಅವ್ರು ಯಾರು ತಕ್ಕದಾರ ಹರಿಸ್ ಬಂದ್ರ ಅಲ್ಲೇ ಪಕ್ಷದ ಏನು ಸಂಬಂಧ ಇಲ್ಲ. ಈಗ ಪಕ್ಷ ಕಾರ್ಯದಿಂದ ಇದು ಏನ್ ಕೆಲಸ ನಡೀತಾರಲ್ಲ, ಅಲ್ಲೇ ಏನು ವಿರೋಧ ಮಾಡಿದ್ರ ಇದು ಪಕ್ಷ ಮಂದಿ ಅವರು ಯಾರಿಗೆ ಬೀಳಂಗಿಲ್ಲ. ಈಗ ಏನಾಗಿದೆ ಗೊತ್ತಾ ಸರ್, ಒಂದು ವಿಮರ್ಶೆ ಆಗ್ತಾ ಇರೋದು, ಬಿಜೆಪಿ ಮುಖಂಡರೆಲ್ಲ ಒಬ್ರಾಗಿದ್ದಾರೆ, ಅರವಿಂದ್ ಪಾಟೀಲ್ ಅವರೇ ಒಬ್ರಾಗಿದ್ದಾರೆ ಅಂತಕ್ಕಂಥದ್ದು ಒಂದ್ ಕಡೆ ಇದೆ. ಹಂಗ ಇಲ್ಲ, ಯಾರು ಹೇಳ್ತಾರೆ ನಿಮ್ ಜೊತೆಗಿದ್ದಾರೆ? ಹಂಗ ಇರಂಗಿಲ್ಲ. ಸಂಘಟನೆ ಇದು ಒಂದ ಪಾರ್ಟಿ ಸಂಘಟನೆ, ಅದ ಬಿಟ್ಟು ಏನ್ ಮಾತಾಡಕ್ ಬರಂಗಿಲ್ಲ. ಈಗ ಕೆಲಸ ನಾವು ಎಲ್ಲಾ ಮೀಟಿಂಗ್ ಎಲ್ಲಾ ಬರ್ತಾರೆ. ಯಾವ ಪಕ್ಷ ಏನ್ ಕೆಲಸ ಕೊಡ್ತಾರ ಅದ ಎಲ್ಲಾ ಬರ್ತಾರೆ, ಎಲ್ಲಾ ಮಾಡ್ತಾರೆ, ಏನೂ ಇಲ್ಲ. ನಿಮ್ ಕೆಲವೇ ದಿನಗಳಲ್ಲಿ GP ಬರ್ತಾವ ಸರ್, ನಿಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಮಾಡಿದಿರಾ. ಒಂದ್ ವೇಳೆ ಅರವಿಂದ್ ಪಾಟೀಲ್ ಅವರು ಇಲ್ಲ ನಾನು ಪ್ರೈವೇಟ್ ಆಗಿ ಹಾಕ್ತೀನಿ ಅಂತ ಏನಾದ್ರು ಬಂಡಾಯ ಹಾಕಿದ್ರೆ ಯಾವ ರೀತಿ? ಈಗ ನೋಡ್ರಿ, ಪ್ರೈವೇಟ್ ಅಂದ್ರೆ ಅವ್ರು ಪಕ್ಷ ಬಿಟ್ಟು ಹೋಗ್ಬೇಕಲ್ಲ. ಏನ್ರಿ, ಇದು ಎಲ್ಲರಿಗೆ ಅಧಿಕಾರ ಅದಾರ. ಅವರು ಯಾರು ಒಂದ್ ನಮ್ಮ ಸಪೋರ್ಟರ್ ನಾವು ಕೊಂಡಿರ್ತೇವೆ ಅಂದ್ರೆ ಅದು ಅವ್ರಿಗೆ ಫ್ರೀ ಇದೆ, ಯಾರಿಗೆ ಸಂಬಂಧ ಇಲ್ಲ.
ಪಾರ್ಟಿನಲ್ಲಿ ಇದ್ರ ಅದ ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಷ್ಟ. ಒಟ್ಟಾರೆ ZPTP ನಿಮ್ದೆ ಗೆಲ್ದ. ನಾವು ಎಲ್ಲ ಕೂಡಿ ಆಧಾರ, ಯಾರು ಹೋಗಿಲ್ಲ, ಯಾರಿಗೆ ಬಿಡಂಗಿಲ್ಲ. ಓಕೆ. ಈಗ ಜೂನ್ ನಲ್ಲಿ ರಾಜ್ಯಸಭಾ ಸದಸ್ಯರ ಸ್ಥಾನ ಖಾಲಿ ಆಗ್ತಾ ಇದೆ ಸರ್. ಈರಣ್ಣ ಕಡಾಡಿ ಅವ್ರದ್ದು 5 ವರ್ಷ ಪೂರೈಸಿದ್ರು, ಸಾಮಾನ್ಯ ಕಾರ್ಯಕರ್ತರು ಕೊಟ್ರು. ಈ ಬಾರಿ ಏನಾದ್ರು ನಿಮ್ ಕ್ಷೇತ್ರದಲ್ಲೇ ಕಟ್ಟಿ ಬೆಳೆಸಿದ್ರೆ, ಜಿಲ್ಲೆಯಲ್ಲೇ ಕಟ್ಟಿ ಬೆಳೆಸ ಬಿಜೆಪಿನ ನಾವು ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋಣ. ನಮ್ಮ ಆ ಪ್ರಕಾರ ಕಾರ್ಯಕರ್ತ ಅದಾರ, ಅವ್ರದ್ದು ಗಮನ ಕೊಡ್ರಿ ಅಂತ ಪ್ರಯತ್ನ ಮಾಡೋಣ. ಯಾಕಂದ್ರ ನಮ್ ಕ್ಷೇತ್ರದಲ್ಲಿ ಒಂದ MP ಆಗಲಿ, MLA ಆಗಲಿ, MLC ಆಗಲಿ, ಅಲ್ಲ ನಮ್ಮ ಕ್ಷೇತ್ರದಿಂದ ಹೋಗಿದ್ರ ನಮ್ ಕ್ಷೇತ್ರ ಅಭಿವೃದ್ಧಿ ಆಗ. ಆ ಕಾರಣಕ್ಕೆ ನಾವು ಸಪೋರ್ಟ್. ವಿಠಲ್ ಅಲ್ಗೇಕರ್ ಅವರ ರಾಜಕೀಯ ವಿರೋಧಿಗಳು, ವಿಶೇಷವಾಗಿ ಅವ್ರ ಬೆಳವಣಿಗೆ ಅವರ ವರ್ಚಸ್ಕೊಂಡು ರಾಜಕೀಯ ವಿರೋಧಿಗಳು ಜಾಸ್ತಿ ಆಗ್ತಾವ್ರು ಸರ್. ವಿಶೇಷವಾಗಿ ಈ ಹಿಂದೆ ತಮ್ಮ ಆಪ್ತ ಸಹಾಯಕನ ಸಿಡಿಸಿರ್ತಕ್ಕಂಥದ್ದು, ಆಡಿಯೋ ಬಾಂಬ್ ಸಿಡಿಸಿರ್ತಕ್ಕಂಥದ್ದು ಒಂದ್ ರೀತಿ ಅಧಿವೇಶನ ಸಂದರ್ಭದಲ್ಲೇ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಅಲರ್ಟ್ ಆಗಿದ್ದೀರಾ? ಅವರು ಈಗ ನೋಡ್ರಿ, ಇದು ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಈಗ ಯಾರು ನಮ್ಮ ಅಪೋಸ್ ಹೇಳಿಕೆ ಕೊಡ್ತಾರಲ್ಲ, ಅವರು ಕಾಂಗ್ರೆಸ್ ಸಪೋರ್ಟ್, ಅವರು ಬಿಜೆಪಿ ಸಪೋರ್ಟರ್ ಇಲ್ಲ. ತಮ್ಮ ಆಪ್ತ ಸಹಾಯಕನೇ ಆಪ್ತ ಸಹಾಯಕ ಅವರು ಕಾಂಗ್ರೆಸ್ ಸಪೋರ್ಟ್ ದಿಂದ ಅವರು ಒಂದು ಕೆಲಸ ಮಾಡಿದ್ದಾರೆ. ನಮ್ಗೆ ಏನು ಗೊತ್ತಿಲ್ಲ. ಅವ್ರ ಮುಂದೆ ಹಾಕಿ ಅವ್ರ ಫಂಡ್ ತಗೊಂಡ್ ಅವ್ರು ಕೆಲಸ ಮಾಡಕ್ ಅವರು ಏನೇನ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಈಗ DCC ಬ್ಯಾಂಕ್ ಆಗಿದ ಮೇಲೆ ಅವರು ನಮ್ಮ ಹೆಸರು ಹಾಕಿ ಅದ ಮಾತಾಡ್ತಾರೆ. ಇದು ನಮ್ಗೆ ಏನೂ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ. ಅವ್ರಿಗೆ ಆದ ತಕ್ಷಣ ಅವ್ರಿಗೆ ಹೊರಗೆ ಹಾಕಿದ್ವಿ ನಾವು. ಈಗ ಇದೇ 7ನೇ ತಾರೀಕು ಹುಟ್ಟದಬ್ಬಕ್ಕೆ ಕಾಲಿಡ್ತಾ ಇದ್ದೀರಾ, ತಾವು ಸಹ ಬರ್ತ್ಡೇ ಬಾಯ್ ಆಗಿ ಆಗ್ತಾ ಇದ್ದೀರಾ. ವಿಶೇಷವಾಗಿ MLA ಆಗಿ ಸಾಕಷ್ಟು 3ನೇ ವರ್ಷ ಸಾಕಷ್ಟು ಪೂರೈಸ್ತಾ ಇದ್ದೀರಾ. ಏನೋ ತೃಪ್ತಿ ಇದೆಯಾ? ತಾವು MLA ಆಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಕೆಲಸ ನಾ ತೃಪ್ತಿ ಇಲ್ಲ. ಯಾಕಂದ್ರ ಕಾಂಗ್ರೆಸ್ ಗವರ್ಮೆಂಟ್ ಇದ್ದ ಮೇಲೆ ನಮ್ಗೆ ಎಷ್ಟು ಫಂಡ್ ಬೇಕು, ಎಷ್ಟು ರೋಡ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು, ನಮ್ಮ ಏನ್ ಗುರಿ ಇತ್ತು ಅದ ಪೂರ್ಣ ಆಗಿಲ್ಲ. ನಾ ಸಮಾಧಾನ ಇಲ್ಲ. ಅದ ಫಂಡ್ ಬಂದ್ರ ಏನ್ ಕೆಲಸ ಮಾಡಕ್ ಬರ್ತಾರ, ಮಂದಿಗೆ ಹೋಗಿ ನಿಮ್ದ ಕೆಲಸ ಮಾಡ್ತೇವಂತ ಹೇಳಕ್ ಬರ್ತಾರ. ಈಗ ಮಾಡಕ್ ಚಾನ್ಸೇ ಇಲ್ಲ. ಇದು ರೋಡ್ ನಾ ಮಾಡ್ತೇವಂತ ಹೋಗಿದ್ರ ನಮ್ಗ ಗೌರ್ಮೆಂಟ್ ರೊಕ್ಕ ಕೊಡ್ಬೇಕಲ್ಲ, ಕೊಡಕ್ ರೆಡಿ ಇಲ್ಲ, ಮತ್ತ ಮಂದಿಗೆ ಗೊತ್ತಿಲ್ಲ. ಅದ ಕಾರಣ ನಾವು ಸಮಾಧಾನ ಇಲ್ಲ. ಬಿಜೆಪಿ 2028ಕ್ಕೆ ಅಭ್ಯರ್ಥಿ ಇದಾದ ನಂತರ ಚುನಾವಣೆಗೆ ಕಾಂಗ್ರೆಸ್ ಇಂದ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಸ್ಪರ್ಧೆ ಮಾಡುತ್ತೆ ನಿಮ್ಮ ವಿರುದ್ಧ ಅಂತಕ್ಕಂಥದ್ದಿದೆ. ನೀವು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ತುಂಬಾ ಆತ್ಮೀಯರು. ಇಲ್ಲ, ಅದ ನಮ್ಮ ಪಾರ್ಟಿ, ಅದು ಬ್ಯಾರೆ ಪಾರ್ಟಿದಿಂದ ಯಾರು ಬರ್ತಾರ ನಮ್ಗೆ ಏನು ಸಂಬಂಧ ಇಲ್ಲ. DCC ಬ್ಯಾಂಕ್ ಬ್ಯಾರೆ, ಇದು ಪಕ್ಷ ಬ್ಯಾರೆ. ಅವ್ರಿಗೆ ಅವ್ರು ಬಿಟ್ಟು ನಮ್ ಕೆಲಸ. ಇವಿಷ್ಟು ವೀಕ್ಷಕರೇ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಲ್ ಅಲ್ಗೇಕರ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.